ಪ್ರತಿದಿನ ಅವ್ರೇನ್ ಅನ್ಕೊಂತಾರೋ ಇವ್ರೇನ್ ಅನ್ಕೊಂತಾರೋ ಅಂತ ಬೇರೆಯವರ ಒಪಿನಿಯನ್ ಮೇಲೆ ನಮ್ಮ ಲೈಫ್ ನಿಂತಿದ್ರೆ ಈ ಕಥೆಯನ್ನ ನೀವು ಕೇಳಲೇಬೇಕು. ಒಂದು ದಿನ ಸಮುದ್ರದ ದಡದಲ್ಲಿ ಆಡ್ತಿದ್ದಂತಹ ಮಗುವಿನ ಚಪ್ಪಲಿಯನ್ನ ಸಮುದ್ರದ ಅಲೆಗಳು ಹೊತ್ತೊಯ್ಯುತ್ತೆ. ಆಗ ಆ ಸಣ್ಣ ಹುಡುಗ ಆ ದಡದ ಮರಳಿನಲ್ಲಿ ಬರೀತಾನೆ, ಸಮುದ್ರ ಒಬ್ಬ ಕಳ್ಳ ಅಂತ. ಅದೇ ಸಮುದ್ರದ ಮೀನುಗಾರನಿಗೆ ಅವತ್ತು ಬಹಳಷ್ಟು ಮೀನು ಸಿಗುತ್ತೆ. ಆ ಖುಷಿಯಲ್ಲಿ ಅವನು ಸಮುದ್ರದ ದಡದಲ್ಲಿ ಬರೀತಾನೆ, ಸಮುದ್ರ ನನ್ನ ಅನ್ನದಾತ ಅಂತ. ಸಮುದ್ರದ ಇನ್ನೊಂದು ಭಾಗದಲ್ಲಿ ಒಬ್ಬ ಯುವಕ ಮುಳುಗಿ ಸತ್ತು ಹೋಗ್ತಾನೆ. ಆಗ ಆ ಯುವಕನ ತಾಯಿ ಸಮುದ್ರದ ದಡದಲ್ಲಿ ಬರೀತಾಳೆ, ಸಮುದ್ರ ಒಬ್ಬ ಕೊಲೆಗಾರ ಅಂತ. ಅದೇ ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಿದ್ದಂತಹ ಒಬ್ಬ ವ್ಯಕ್ತಿಗೆ ಒಂದು ಅಮೂಲ್ಯವಾದ ಶಂಖ ಸಿಗುತ್ತೆ. ಅದನ್ನ ಎತ್ಕೊಂಡಂತಹ ವ್ಯಕ್ತಿಯ ಸಮುದ್ರದ ದಡದಲ್ಲಿ ಬರೀತಾನೆ, ಸಮುದ್ರ ಒಬ್ಬ ದೊಡ್ಡ ದಾನಿ ಅಂತ. ಅಷ್ಟರಲ್ಲೇ ಸಮುದ್ರದ ಒಂದು ದೊಡ್ಡ ಅಲೆ ಬರುತ್ತೆ. ದಡದಲ್ಲಿ ಇವರೇನು ಗೀಚಿದ್ರು ಅವೆಲ್ಲವನ್ನು ಕೂಡ ಅಳಿಸಿ ಹೋಗುತ್ತೆ. ಒಂದೇ ಸಮುದ್ರದ ಬಗ್ಗೆ 10 ಜನ 10 ಥರ ಮಾತಾಡಿದ್ರು ಕೂಡ ಸಮುದ್ರ ಯಾವತ್ತೂ ಕೂಡ ತನ್ನ ಅಲೆಗಳನ್ನ ನಿಲ್ಲಿಸೋದಿಲ್ಲ. ಅದೇ ರೀತಿ ಜೀವನದಲ್ಲಿ 10 ಜನ ನಿಮ್ಮ ಬಗ್ಗೆ 10 ಥರ ಮಾತಾಡ್ತಾರೆ. ನೀವು ಎಲ್ಲರಿಗೂ ಒಳ್ಳೆಯವರಾಗೋದಕ್ಕೆ, ನೀವೆಲ್ಲರನ್ನು ಮೆಚ್ಚಿಸೋದಕ್ಕೆ ಯಾವತ್ತೂ ಆಗಲ್ಲ. ಹಾಗಾಗಿ ಜನ ಏನ್ ಅನ್ಕೊಂತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ಯಾವತ್ತೂ ಕೂಡ ಮುಂದೆ ಹೋಗೋದಕ್ಕಾಗೋದಿಲ್ಲ. ಈ ಪುಟ್ಟ ಕತೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.